ಹಾಯ್ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಇವತ್ತು ಗ್ರಹಣ ಇದೆ. ಇವತ್ತು ನನ್ನ ಮಗಂದು ನಾಳೆ ಬರ್ಡೇ ಇದೆ. ಸೊ ಇವತ್ತು ಅವನಿಗೆ ಬಟ್ಟೆ ಕೊಡಿಸ್ಲಿಕ್ಕೆ ಹೋಗ್ತಾ ಇದ್ದೀವಿ. ರಾತ್ರಿ 9:30ಇಂದ ಗ್ರಹಣ ಇರೋದು. ಎಲ್ಲ ತಯಾರಿ ಮಾಡ್ಕೊಂಡಿದ್ದೀನಿ. ನಾಳೆ ಬೆಳಗ್ಗೆ ದೇವ್ರ ಸಾಮಾನು ತೊಳ್ಕೊತೀನಿ. ಇವತ್ತು ನನ್ನ ಮಗನಿಗೆ ಸ್ವಲ್ಪ ಬಟ್ಟೆ ತರೋದಿದೆ, ನಾಳೆ ಬರ್ಡೇ ಇರೋದ್ರಿಂದ. ಈಗ ನಾನು ರೆಡಿ ಆಗಿದ್ದೀನಿ ನೋಡಿ. ನಂದು ಔಟ್ಫಿಟ್ ಈ ಥರ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿದೆಯಾ? ಈಗ ನಾವು ಶಾಪಿಂಗ್ ಹೊರಟಿದ್ವಿ. ನಮ್ಮಪ್ಪ GT ಮಾಲಿಗೆ ಕರ್ಕೊ ಹೋಗ್ತಾ ಇದ್ದಾರೆ. ಬಾಯ್ ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್, ನಾನು ಸೂರ್ಯ ತೇಜಸ್. ಇವತ್ತೊಂದು ದಿನ ನಾನು ವಾಯ್ಸ್ ಓವರ್ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಆನ್ ದ ವೇ ಮಿಡ್ಲಿ ರೋಡಲ್ಲಿ ಹಸು ಕರುಗಳೆಲ್ಲ ಮಲಗಿಬಿಟ್ಟಿದ್ವು. ಹಾಗೆ ನಾವು ನೋಡ್ಕೊಂಡು ಗೊತ್ತೇ ಆಗಲಿಲ್ಲ. ನಿಯರ್ ದ ಮಾಲ್ ಬಂದೇ ಬಿಟ್ವಿ. ಎಷ್ಟು ಬೇಗ ಬಂದ್ವಿ ಅಂದರೆ ಟ್ರಾಫಿಕ್ ಜಾಸ್ತಿ ಇತ್ತು, ಆದರೂ ಬಂದ್ಬಿಟ್ವಿ. ಹೀಗೆ ನೋಡ್ಬೋದು ಗೈಸ್ ನೀವು, ನಾವು ಮಾಲ್ ಒಳಗೆ ಎಂಟ್ರಿ ಆಗ್ತಾ ಇದ್ದೀವಿ. ಇಲ್ಲಿ ಸಖತ್ ಬ್ರ್ಯಾಂಡ್ ಇದ್ವು. ಹಾಗೆ ನೋಡಿ ಒಳಗೆ ಎಷ್ಟು ಡೌನ್ ಇದೆ ಅಂದರೆ ಭಯನೇ ಆಗ್ಬಿಡ್ತು. ನೋಡಿ, ನಾನು ನನ್ನ ಮೇಲ್ಗಡೆ ಮನೆ ಫ್ರೆಂಡು ಬಂದಿದ್ವಿ. ಹಾಗೆ ನೋಡಿ ನಮ್ಮಪ್ಪ ಕಾರ್ ನಿಲ್ಲಿಸ್ತಾಯಿದ್ರು. ಅವ್ರಿಗೆ ಗೈಡ್ ಮಾಡ್ತಾಯಿದ್ರು ಪಾರ್ಕಿಂಗ್ ಸ್ಟಾಫು. ಹಂಗೆ ನಮ್ಮಪ್ಪ ಕಾರ್ ನಿಲ್ಲಿಸ್ಬಿಟ್ಟು ಬಂದರು ಆಚೆ. ಹಾಗೆ ಗೈಸ್ ನೀವು ನೋಡ್ಬೋದು GT ಮಾಲಿನ ಬೇಸ್ಮೆಂಟ್ ಸಖತ್ ಸ್ಪೇಷಿಯಸ್ ಆಗಿತ್ತು. ನಾನು ಖುಷಿ ನೋಡ್ಕೊಂಡು ನಿಂತ್ಬಿಟ್ಟಿದ್ವಿ. ಹಾಗೆ ಫ್ರೆಂಡ್ಸ್, ನಾವು ಲಿಫ್ಟಿಂದ GT ಮಾಲ್ ಒಳಗೆ ಎಂಟ್ರಿ ಆದ್ವಿ. ನನಗೆ ತುಂಬಾ ಖುಷಿ ಆಯಿತು. ಇಲ್ಲಿ ನಾನು ನಮ್ಮಪ್ಪ ಸುತ್ತಲೂ ನೋಡ್ತಾ ಇದ್ವಿ, ಎಲ್ಲರೂ ನೋಡ್ತಾ ಇದ್ವಿ. ಸಖತ್ ಶಾಪ್ಸ್ ಇದ್ವು. ಹಾಗೆ ನಾನು ಹಾಗೂ ನನ್ನ ಫ್ರೆಂಡ್ ಖುಷಿ ಸಖತ್ ಎಂಜಾಯ್ ಮಾಡಿದ್ವಿ. ಇವತ್ತು ನಾವು ಜುಡಿಯೋ ಒಳಗೆ ಬಂದ್ವಿ. ಹಾಗೆ ನನ್ನ ಬಟ್ಟೆನ ನಾನೇ ಚಾಯ್ಸ್ ಮಾಡ್ತಾ ಇದ್ದೆ. ಇನ್ನು ನಮ್ಮ ಪಪ್ಪ ಸಖತ್ ಹೆಲ್ಪ್ ಮಾಡ್ತಾಯಿದ್ರು ನನಗೆ ಬಟ್ಟೆ ಚಾಯ್ಸ್ ಮಾಡೋಕ್ಕೆ. ಹಾಗೆ ಇಲ್ಲಿ ಬಿಲ್ಲಿಂಗ್ ಕೌಂಟರಿಗೆ ಬಂದಿದ್ವಿ. ನಾನು ಬಟ್ಟೆ ಎಲ್ಲ ಕೊಟ್ಟೆ ಬಿಲ್ಲಿಂಗ್ ಕೌಂಟರ್ಗೆ. ನಮ್ಮಪ್ಪ ಬಂದು ಪೇ ಮಾಡ್ತಾಯಿದ್ರು. ಇನ್ನು ನಾನು ಪಪ್ಪ ಬಿಲ್ ಪೇ ಮಾಡ್ತಾಯಿದ್ವಿ. ನಮ್ಮಮ್ಮ ಖುಷಿ ಸ್ಲಿಪ್ಪರ್ಸ್ ನೋಡ್ತಾಯಿದ್ರು. ಹಾಗೆ ಸುಮ್ಮನೆ ನೋಡ್ತಾಯಿದ್ರು, ಆದರೆ ಏನೂ ತೊಗೊಂಡಿಲ್ಲ. ಹಂಗೆ ನೋಡ್ಕೊಂಡು ಟೈಮ್ ಆಯಿತು ಅಂತ ಆಚೆ ಬಂದ್ವಿ. ಏನೇ ಆಗಲಿ ಮಾಲ್ ನೋಡೋದು ಒಂಥರ ಖುಷಿ ಆಗುತ್ತೆ. ಎಲ್ಲ ಕಡೆ ಸಖತ್ ಶಾಪ್ಸ್ ಇರ್ತವೆ, ಆ ಲೈಟಿಂಗ್ಸು ಆಮೇಲೆ ಎಲ್ಲ ಸೂಪರಾಗಿರುತ್ತೆ. ನನಗಂತೂ ಮಾಲ್ ಅಂದರೆ ತುಂಬ ಇಷ್ಟ. ಹಾಗೆ ಇಲ್ಲಿ ಗೇಮ್ ಆಡೋಕ್ಕೆ ಅಂತ ಮೇಲೆ ಹೋಗ್ತಾ ಇದ್ವಿ. ಎಲ್ಲರೂ ಮೇಲೆ ಹೋಗ್ತಾಯಿದ್ರು. ಹಾಗೆ ಎಸ್ಕಲೇಟರ್ ಮೇಲೆ ಹೋಗುವಾಗ ಖುಷಿ ಸಖತ್ ಭಯ ಪಡ್ಕೊಂಡ್ಲು. ಅದಕ್ಕೆ ನಮ್ಮಪ್ಪ ಅಲ್ಲಿ ಹಿಡ್ಕೊಂಡ್ರು ಅವಳನ್ನ. ಹಂಗೆ ರೋಮ್ ಮಾಡ್ಕೊಂಡು ಇಲ್ಲಿ ನೋಡ್ಬೋದು ನೀವು. ಅಲ್ಲಿ ನೀವು ಲೆಗ್ ಕ್ಲೀನ್ ಮಾಡೋ ಫಿಶಸ್ ಇರ್ತವೆ. ಹಾಗೆ ನಾವು ಸುತ್ತಲೂ ನೋಡಿಕೊಂಡು ಮತ್ತೆ ಮೇಲೆ ಹತ್ತಬೇಕಿತ್ತು. ಲಾಸ್ಟ್ ಫ್ಲೋರಲ್ಲಿ ಗೇಮಿಂಗ್ ಎಲ್ಲ ಇತ್ತು. ಹಾಗೆ ನಾವು ಗೇಮ್ ಫ್ಲೋರಿಗೆ ಬಂದ್ವಿ. ನೆಕ್ಸ್ಟು ಇಲ್ಲಿ ನಮ್ಮಮ್ಮ ವಾಯ್ಸ್ ಓವರ್ ಕೊಡ್ತಾರೆ, ಯಾಕೆ ಅಂದರೆ ನಾನು ಟ್ಯೂಷನ್ಗೆ ಹೋಗಬೇಕು, ಟೈಮ್ ಆಯಿತು. ಬಾಯ್ ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್, ಹೇಗಿತ್ತು ನನ್ನ ಮಗನ ವಾಯ್ಸ್ ಓವರು? ನಾನು ವಾಯ್ಸ್ ಓವರ್ ಕೊಡೋಣ ಅಂತ ಕೂತ್ಕೊಂಡೆ. ಅಷ್ಟೊತ್ತಿಗೆ ನನ್ನ ಮಗ, ಅಮ್ಮ ನಾನು ವಾಯ್ಸ್ ಓವರ್ ಕೊಡ್ತೀನಿ ಅಮ್ಮ, ಕೊಡಿ ನೋಡೋಣ, ಟ್ರೈ ಮಾಡ್ತೀನಿ ಅಂತ ಹೇಳ್ದ. ಹಾಗಾಗಿ ನೋಡೋಣ ಟ್ರೈ ಮಾಡಲಿ ಅಂತೇಳಿ ಕೊಟ್ಟೆ ಅವನಿಗೆ. ಹೇಗೆ ಮಾತಾಡ್ದ, ಒಂದು ಸ್ವಲ್ಪನೇ ಒಂದು 5 ನಿಮಿಷ ಕೊಟ್ಟಿದ್ದೀನಿ ಅಷ್ಟೇ. 5 ನಿಮಿಷನೂ ಇಲ್ಲ ಅನ್ಕೋತೀನಿ. ನೋಡ್ಬೋದು ನಾವಿಲ್ಲಿ ಗೇಮ್ ಸೆಕ್ಷನಿಗೆ ಬಂದ್ವಿ. ನನ್ನ ಮಗಂದು ಒಂದೇ ಹಠ, ಅಮ್ಮ ಗೇಮ್ ಆಡಿಸಿ ಅಂತ ಹೇಳ್ತಾನೆ ಇದ್ದ. ಸರಿ, ಇನ್ನು ಇಬ್ಬರು ಇದ್ರಲ್ವಾ, ಚೆನ್ನಾಗಿ ಅನಿಸುತ್ತೆ. ಒಬ್ಬೊಬ್ಬರೇ ಇದ್ದರೆ ಬೋರ್ ಆಗುತ್ತೆ, ಜೊತೆಗೊಬ್ಬರು ಇದ್ದರೆ ಅವರಿಗೂ ಎಂಜಾಯ್ಮೆಂಟ್ ಇರುತ್ತೆ ಅಂತ ಗೇಮ್ ಸೆಕ್ಷನಿಗೆ ಕರ್ಕೊಂಡು ಬಂದ್ವಿ. ಇಲ್ಲಿ ನಮ್ಮ ಖುಷಿ ಏನೂ ಆಡಲೇ ಇಲ್ಲ. ಆಂಟಿ ನಾನು ಆಡಲ್ಲ ಆಂಟಿ ಅಂತ ಹೇಳಿದ್ಲು. ಹಾಗಾಗಿ ಸೂರ್ಯನಿಗೊಬ್ಬನಿಗೆ ಕ್ರಿಕೆಟ್ಗೆ ಟಿಕೆಟ್ ತೊಗೊಂಡ್ರು ನಮ್ಮ ಹಸ್ಬೆಂಡು. ನೋಡ್ಬೋದು ಅವನಿಗೆ ಕ್ರಿಕೆಟ್ ಅಂದರೆ ತುಂಬ ಇಷ್ಟ. ಮತ್ತು ಅವನು ಬಂದು ಲೆಫ್ಟ್ ಹ್ಯಾಂಡ್ ಬ್ಯಾಟ್ಸ್ಮನ್ ಅಂತ ಹೇಳ್ಬೋದು. ಅವನು ಬರೆಯೋದು ಮಾತ್ರ ರೈಟ್ ಬರೀತಾನೆ. ಏನೇ ಗೇಮ್ ಆಗಲಿ ಏನೇ ವರ್ಕ್ ಆದ್ರೂ ಅವನು ಲೆಫ್ಟ್ ಹ್ಯಾಂಡಲ್ಲೇ ಮಾಡ್ತಾನೆ. ಇತ್ಲಾಗ ರೈಟ್ ಹ್ಯಾಂಡಿಗೂ ವರ್ಕ್ ಕೊಡ್ತಾನೆ, ಲೆಫ್ಟ್ ಹ್ಯಾಂಡಿಗೂ ವರ್ಕ್ ಕೊಡ್ತಾನೆ ಅಂತಲೇ ಹೇಳ್ಬೋದು. ಆ ಥರ ಎರಡನ್ನೂ ಮೇಂಟೈನ್ ಮಾಡೋ ಮಕ್ಕಳು ಕಡಿಮೆ ಅಂತ ನನ್ನ ಫ್ರೆಂಡ್ಸ್ ಯಾವಾಗಲೂ ಹೇಳ್ತಾರೆ. ಯಾಕಂದರೆ ರೈಟ್ ಹ್ಯಾಂಡಲ್ಲಿ ವರ್ಕ್ ಮಾಡೋರಿಗೆ ಲೆಫ್ಟ್ ಬ್ರೈನ್ ವರ್ಕ್ ಆಗುತ್ತಂತೆ. ಅದೇ ಲೆಫ್ಟ್ ಕೈ ಯೂಸ್ ಮಾಡೋರಿಗೆ ರೈಟಲ್ಲಿ ಬ್ರೈನ್ ವರ್ಕ್ ಆಗುತ್ತೆ ಅಂತ ಹೇಳ್ತಾರೆ. ಅದು ನನಗೆ ಗೊತ್ತಿಲ್ಲ, ನನ್ನ ಫ್ರೆಂಡ್ಸ್ ಹೇಳೋದು. ನೋಡ್ಬೋದು ಇಲ್ಲಿ ಕ್ರಿಕೆಟು ಅಲ್ಲಿಂದ ಬಾಲ್ ಬರುತ್ತೆ, ಇವರು ಏಮ್ ಮಾಡ್ಕೊಂಡು ಹೊಡಿಬೇಕಾಗತ್ತೆ. ಅವನು ಒಂದು ಬಾಲು ನೀಟಾಗಿ ಹೊಡಿಲಿಲ್ಲ, ಎಲ್ಲ ಬೋಲ್ಡ್ ಆಗ್ತಿದ್ದ, ಔಟ್ ಆಗ್ತಿದ್ದ. ನಾನು ಅದನ್ನೇ ಹೇಳ್ತಾ ಇದ್ದೆ, ನೀಟಾಗಿ ಆಡೋಕ್ಕೆ ಬರ್ತಾ ಇಲ್ಲ ನಿನಗೆ ಸೂರ್ಯ ಅಂತ. ಅವನು ಕ್ರಿಕೆಟ್ ಅಕಾಡೆಮಿಗೆ ಒಂದು 3 ಮಂತ್ಸ್ ಹೋಗಿದ್ದಾನೆ.
ಬಸವನಗುಡಿ ಅಕಾಡೆಮಿಗೆ ಸೇರಿಸಿದ್ವಿ ನಾವು. ಆದರೆ ನಮಗೆ ಸ್ವಲ್ಪ ಟೈಮಿಂಗ್ಸೇ ಅಡ್ಜಸ್ಟ್ ಆಗಲ್ಲ. ಅವನು ಸ್ಕೂಲಿಂದ ಬರೋದೇ 4:30 ಆಗಿಬಿಡುತ್ತೆ. ಆಮೇಲೆ ಅಲ್ಲಿಂದ ಬಂದು ಅವನು ಟ್ಯೂಷನ್ಗೆ ಈ ಇಯರು ಟ್ಯೂಷನ್ನಿಗೆ ಸೇರಿಸಿದ್ದೀನಿ. ICSE ಸಿಲೆಬಸ್ ಅಲ್ವಾ, ನಮಗೂ ಹೇಳ್ಕೊಡೋಕ್ಕೆ ಸ್ವಲ್ಪ ಟಫ್ ಅನ್ನಿಸ್ತಿತ್ತು. ಒಂದು 5th ಸ್ಟ್ಯಾಂಡರ್ಡ್ ತನಕ ನಾನು ಹೇಳಿಕೊಟ್ಟೆ. ಆದರೆ 6th ಸ್ಟ್ಯಾಂಡರ್ಡಿಂದು ಮ್ಯಾಥಮೆಟಿಕ್ಸು ತುಂಬಾ ಟಫ್ ಇದೆ. ಅವನಿಗೆ ಹೇಳ್ಕೊಡೋಕ್ಕೆ ಆಗಲಿಲ್ಲ. ನನಗೆ ನೋಡಿ ಬುಕ್ ನೋಡೇ ನನಗೆ ಇದಾಗೋಯ್ತು. ಏನಪ್ಪ ಇಷ್ಟೊಂದು ಟಫ್ ಆಗಿದೆ ಬುಕ್ಕು ಅಂಥೇಳಿ ಸುಮ್ಮನೆ ರಿಸ್ಕ್ ತೊಗೊಳ್ಳೋದು ಬೇಡ ಅಂಥೇಳಿ ಅವನನ್ನು ಟ್ಯೂಷನಿಗೆ ಹಾಕಿದ್ದೀನಿ. ಅವನಿಗೆ ಮ್ಯಾಥಮೆಟಿಕ್ಸ್ ಒಂದು ಹಾಗೆ ಹಿಂಗೆ ಮಾಡ್ತಾನೆ. ಇನ್ನು ನೋಡ್ಬೋದು ನೆಕ್ಸ್ಟು ಅವ್ರ ಪಪ್ಪ ಟ್ರೈ ಮಾಡ್ತೀನಿ ಕೊಡು ನಾನೊಂದೆರಡು ಬಾಲು ಅಂತ ಇಸ್ಕೊಂಡ್ರು. ಆ ಕಡೆಯಿಂದ ಬಾಲ್ ಬರೋದೇ ಕಾಣಿಸಲ್ಲ ಅಂತಿದ್ರಪ್ಪ. ನಮ್ಮ ಹಸ್ಬೆಂಡು ಹಂಗೆ ಅಂದರು, ನಮ್ಮ ಸೂರ್ಯನೂ ಹಂಗೆ ಅಂದ. ನೋಡ್ಬೋದು ಒಂದು ಬಾಲ್ ವೇಸ್ಟ್ ಮಾಡಿಬಿಟ್ರು. ಆಮೇಲೆ ಇನ್ನೊಂದು 2-3 ಬಾಲ್ಸ್ನ ಆಡಿದ್ರು ಅವರು. ಇಷ್ಟು ಗೇಮು ಆಡಲಿಕ್ಕೆ ನಮ್ಮ ಹಸ್ಬೆಂಡು 150 ರುಪೀಸ್ ಏನೋ ಪೇ ಮಾಡಿದೆ ಅಂತ ಹೇಳ್ತಾಯಿದ್ರು. ಇನ್ನು 150 ಪೇ ಮಾಡಿದ್ದಕ್ಕೆ ಓನ್ಲಿ 3 ಓವರ್ಸ್ ಏನೋ ಕೊಟ್ರಂತೆ. ಹಾಗಾಗಿ 3 ಓವರ್ಸ್ ಅಂದರೆ 6 3 18 ಬಾಲ್ ಕೊಟ್ಟಿದ್ದಾರೆ. ಅಷ್ಟು ಆಡಿಕೊಂಡು ಆಯಿತು ಬನ್ನಿರಿ ಅಂತೇಳಿ ಅಲ್ಲಿಂದ ಹೊರಟ್ವಿ. ಅವಂತರೂ ಏನೋ ಮಕ್ಕಳು ಎಂಜಾಯ್ಮೆಂಟ್ ಮುಂದೆ ಏನೂ ಇಲ್ಲ ಅಲ್ವಾ, ಮಕ್ಕಳು ಖುಷಿನೇ ನಮ್ಮ ಖುಷಿ ಅಂದ್ಕೊಂಡು ನೆಕ್ಸ್ಟು ನಾವು ಅಲ್ಲಿಂದ ಇಲ್ಲಿಗೆ ಕಾರು ಅಂದರೆ ಅವನಿಗೆ ತುಂಬಾ ಹುಚ್ಚು ಅಂತಲೇ ಹೇಳ್ಬೋದು. ಕಾರ್ ಆಡಲಿಕ್ಕೆ ಅಂತ ಕರ್ಕೊಂಡು ಬಂದೆ. ಖುಷಿಗೂ ಹೋಗು ಅಂದೆ, ಆದರೆ ಅವಳು ಹೆದ್ರ್ಕೊಂಬಿಟ್ಲು. ಆಂಟಿ ನಾನು ಹೋಗೋದಿಲ್ಲ ಆಂಟಿ, ಬೇರೆ ಆಟ ಆಡ್ತೀನಿ ಅಂದ್ಲು. ಸರಿ ಬಿಡು ನೋಡು ಅಂದ್ಕೊಂಡು ವೀಡಿಯೋ ಮಾಡ್ಕೊ ಅಂತ ಹೇಳಿದೆ. ನಾನು ಖುಷಿನೇ ಇದನ್ನೆಲ್ಲ ಖುಷಿನೇ ವೀಡಿಯೋ ಮಾಡಿಕೊಟ್ಟಿರೋದು ನನಗೆ. ಥ್ಯಾಂಕ್ ಯು ಖುಷಿ. ಇನ್ನು ನನ್ನ ಮಗ ನೋಡ್ಬೋದು, ಇದು ಸೇಫರ್ ಸೈಡ್ ಅಂಥೇಳಿ ಹೆಲ್ಮೆಟ್ ಹಾಕಿ ತುಂಬಾ ಜವಾಬ್ದಾರಿಯಿಂದ ಆಡಿಸ್ತಾರೆ. ಅಲ್ಲಿ ಹುಡುಗರು ಇರ್ತಾರೆ, 3-4 ಜನ ಇದ್ದರು. ನೋಡ್ಬೋದು ನಮ್ಮ ಸೂರ್ಯ ಇಷ್ಟು ಚೆನ್ನಾಗೆ ಕಾರ್ ಓಡಿಸ್ತಾನೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ನೋಡಿಬಿಟ್ಟು ನನಗೆ ತುಂಬಾ ಖುಷಿ ಆಯಿತು. ಬ್ರೇಕು ಆ್ಯಕ್ಸಿಲೇಟ್ರು ಎಲ್ಲ ಮೇಂಟೈನ್ ಮಾಡೋದು ಕಷ್ಟ. ಅದು ಏನಪ್ಪ ನನಗೇನೋ ಕಷ್ಟ ಅಂತ ಅನ್ನಿಸ್ತು. ಏನೋ ಖುಷಿಯಾಗೇ ಇದ್ದ ಅವನು. ನೋಡ್ಬೋದು ಅವನು ಮತ್ತು ಇನ್ನೊಂದು ಹುಡುಗ ಯಾರೋ ಗೊತ್ತಿಲ್ಲ, ಅವರು ಯಾರೋ ಪೇರೆಂಟ್ಸ್ ಕರ್ಕೊಂಬಂದಿದ್ರು. ಇಬ್ಬರೇ ಇದ್ದಿದ್ದು ಈ ಗೇಮ್ ಆಡಲಿಕ್ಕೆ. ನಮ್ಮ ಸೂರ್ಯಂಗೆ ಅವನ ಮೇಲೆ ಸ್ವಲ್ಪ ಜಲಸ್ಸು. ಅವನನ್ನು ಮುಂದೆ ಹೋಗೋಕ್ಕೆ ಬಿಡ್ತಾ ಇರಲಿಲ್ಲ. ನಮ್ಮ ಸೂರ್ಯಂಗೆ ಅದೇನೋ ಗೊತ್ತಿಲ್ಲ, ಸ್ವಲ್ಪ ಆ ಥರ ಜಲಸ್ಸಿನೆಸ್ ಇದೆ ಅವನಿಗೆ. ಅವನು ಆ ಹುಡುಗ ನಮ್ಮ ಸೂರ್ಯನ ಓವರ್ಟೇಕ್ ಮಾಡ್ಕೊಂಡು ಮುಂದೆ ಹೋದ ಒಂದು ಟೈಮು. ಆಮೇಲೆ ನಮ್ಮ ಸೂರ್ಯಂಗೆ ಅದು ಏನು ಅನ್ನಿಸ್ತೋ ಗೊತ್ತಿಲ್ಲ, ಅವನನ್ನು ಮುಂದಕ್ಕೆ ಹೋಗಲಿಕ್ಕೆ ಬಿಡಲಿಲ್ಲ. ಅಡ್ಡಡ್ಡ ಬಂದು ಅವನನ್ನು ಓವರ್ಟೇಕ್ ಮಾಡಿ ಮುಂದೆ ಬಂದ್ಬಿಟ್ಟ. ಇಲ್ಲಿ ನಮ್ಮ ಹಸ್ಬೆಂಡು 300 ರುಪೀಸ್ ಏನೋ ಪೇ ಮಾಡಿದ್ರು. ಇದಕ್ಕೆ 300 ರುಪೀಸ್ಗೆ 10 ರೌಂಡ್ ಏನೋ ಕೊಟ್ಟರು ಅನಿಸುತ್ತೆ. ನಾನು ಅದೇ ಲಾಸ್ಟಿಗೆ ಒಂದೆರಡು ಫೋಟೋ ಕ್ಲಿಪ್ಸ್ ಇರಲಿ, ಮೆಮೊರೀಸ್ ಅಲ್ವಾ. ಚೆನ್ನಾಗಿ ಕಾಣಿಸ್ತಾ ಇದ್ದ, ಮುದ್ದಾಗಿ ಕಾಣಿಸ್ತಾ ಇದ್ದ ನಮ್ಮ ಸೂರ್ಯ. ಏನೋ ಎತ್ತವ್ರಿಗೆ ಎಕಣ ಮುದ್ದು ಅಂತಾರಲ್ಲ ಹಾಗೆ ನನ್ನ ಮಗ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದ. ಮತ್ತು ನೆಕ್ಸ್ಟು ನಾವು ಅಲ್ಲಿಂದ ಅದೇ ಕ್ರಿಕೆಟ್ ಆಡಿದ್ರಲ್ಲ, ಅಲ್ಲೊಂದು ಬೋರ್ಡ್ ಇಟ್ಟಿದ್ರು. ಅದ್ರ ಮುಂದೆ ನಿಂತ್ಕೊಂಡು ನೋಡೋಣ ಚೆನ್ನಾಗಿ ಕಾಣಿಸುತ್ತೆ ಅಂತೇಳಿ ಒಂದೆರಡು ಫೋಟೋಸ್ ಎಲ್ಲ ತೊಗೊಂಡು ವೀಡಿಯೋಸ್ ಎಲ್ಲ ಮಾಡಿಕೊಂಡು ಅಲ್ಲಿಂದ ನಾನು ಖುಷಿ ಆಟ ಆಡಿಸೇ ಇರಲಿಲ್ಲ ಪಾಪ. ಖುಷಿಗೇನು ಅವಳು ತಡಿ ಬಾ ಖುಷಿ ನಿನಗೊಂದೆರಡು ಗೇಮ್ ಆಡಿಸ್ತೀನಿ ಅಂತ ಹೋದ್ವಿ. ಅಲ್ಲಿಂದ ನೆಕ್ಸ್ಟು ನಾವು ಬುಲ್ ರೈಡಿಗೆ ಕರ್ಕೊಂಡೋದ್ವಿ. ನೋಡ್ಬೋದು ಖುಷಿಮ ಎಷ್ಟು ಚೆನ್ನಾಗಿ ಕೂತ್ಕೊಳ್ಳೋಕ್ಕೆ. ಅವಳು ಸ್ವಲ್ಪ ಹೈಟ್ ಕಮ್ಮಿ, ನಮ್ಮ ಸೂರ್ಯ ಸ್ವಲ್ಪ ಹೆಲ್ಪ್ ಮಾಡ್ತಾಯಿದ್ದ ಮಧ್ಯೆ ಹೋಗಿ. ನೋಡಿ ನೀಟಾಗಿ ಹಿಡ್ಕೊಂಡು ಕೂತ್ಕೋ ಖುಷಿ ಅಂತ ಇದು ಮಾಡ್ಕೊಂಡು ಹೇಳ್ಕೊಡ್ತಾ ಇದ್ದ ಅವಳಿಗೆ. ಅವಳಿಗೆ ಸ್ವಲ್ಪ ಭಯ ಅಂತ ಅನ್ನಿಸ್ತಾಯಿತ್ತು ಫೇಸ್ ನೋಡಿದ್ರೆ. ಏನಿಲ್ಲ ಖುಷಿ ಧೈರ್ಯವಾಗಿ ಕೂತ್ಕೋ ಅಂತ ಹೇಳಿದ್ವಿ ನಾನು ನಮ್ಮ ಮನೆಯವರು. ನೋಡ್ಬೋದು ಅವಳು ತುಂಬಾ ಬಿದ್ದು ಹೋಗ್ತಾಯಿದ್ಲು. ನೋಡಿ ಎಷ್ಟು ಚೆನ್ನಾಗಿ ಆಡಿದ್ದಾಳೆ ಅಂತ. ಮತ್ತು ಅದನ್ನೆಲ್ಲ ಮುಗಿಸ್ಕೊಂಡು ನಾವು ಮಕ್ಕಳಿಗೆ ಏನಾದ್ರು ಫುಡ್ ಕೊಡ್ಸೋಣ ಅಂತ ಬಂದ್ವಿ. ಬರೀ ನಮ್ಮ ಸೂರ್ಯ ಜಂಕ್ ಫುಡ್ಡೇ ತಿನ್ನೋದು. ಹೇಳಿದ್ನಲ್ಲ ನನಗೆ ಅವ್ನಿಗೆ ಜಂಕ್ ಫುಡ್ ಕೊಡ್ಸೋಕ್ಕೆ ನನಗೆ ಇಷ್ಟ ಇಲ್ಲ.
ನಮ್ಮ ಸೂರ್ಯ ಲಂಚ್ ಫೀಸ್ಟ್ ಅಂತ ಏನೋ ತೊಗೊಂಡಿದ್ದ. ಇದೆಲ್ಲ ಜಂಕ್ ಫುಡ್ಡೇ, ಎಲ್ಲ ತಿಂದು 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 ಹೆಲ್ತೆಲ್ಲ ಹಾಳು ಮಾಡ್ಕೋತಾರೆ ಮಕ್ಳುಗಳು. ನಾನು ಹೇಳೋ ಅಷ್ಟು ಹೇಳ್ತೀನಿ, ತುಂಬ ಏನು ಕೊಡಿಸಲ್ಲ ನಾವು, ಹೊರಗಡೆ ಕರ್ಕೊಂಡೋಗೋದೇ ಅಪರೂಪ ಅವನನ್ನು. ನೋಡ್ಬೋದು ಇಲ್ಲಿ ಥಮ್ಸ್ ಅಪ್ ತೋರಿಸ್ತಾರೆ, ಇಬ್ಬರು ತಿನ್ನೋಕ್ಕೆ ಎಕ್ಸೈಟ್ ಆಗಿಬಿಟ್ಟಿದ್ದಾರೆ. ಅದ್ರ ಜೊತೆಗೆ ಒಂದು ಕೋಕೋ ಕೋಲಾ ಬೇರೆ ಕೊಟ್ಟಿದ್ದರು. ನೋಡ್ಬೋದು ಇಬ್ಬರು ಏನು ತುಂಬಾ ಬ್ಯುಸಿಯಾಗಿ ತಿಂತಾಯಿದ್ರು. ಬಿಸಿನೂ ಇತ್ತು, ಅವರು ಇಬ್ಬರು ಬಾಯಿನೂ ಬ್ಯುಸಿಯಾಗಿತ್ತು ಅಂತಲೇ ಹೇಳ್ಬೋದು. ಅವ್ರ ಪಪ್ಪನಿಗೆ ಏನೇನೋ ಮಾತಾಡಿಕೊಂಡು ಇಬ್ಬರು ತುಂಬ ಶೇರ್ ಮಾಡ್ಕೊಂಡು ತಿಂತಾಯಿದ್ರು. ಇಬ್ಬರು ಒಂದೊಂದು ಪೀಸ್ ಆಲ್ರೆಡಿ ಕೈಲಿಟ್ಕೊಂಡಿದ್ದಾರೆ. ಪಪ್ಪಂಗಾಗಲೇ ಹೇಳ್ತಾ ಇದ್ದ, ಪಪ್ಪ ಇದು ತಿಂದಮೇಲೆ ನನಗೆ ಐಸ್ ಕೊಡಿಸಿ ಪಪ್ಪ, ಐಸ್ ಕೊಡಿಸಿ ಪಪ್ಪ ಅಂತ. ಅವ್ರ ಪಪ್ಪ ನಾನು ಏನು ಕೊಡಿಸಲ್ಲ, ಅಷ್ಟೇ ಇದೇನಿದೆ ಅಷ್ಟು ತಿಂದು ನಡೀರಿ ಮನೆ ಕಡೆ ಅಂತ ಹೇಳ್ತಾಯಿದ್ರು. ನೋಡ್ಬೋದು ಇಬ್ಬರು ಸೇರ್ಕೊಂಡು ಎಲ್ಲ ಖಾಲಿ ಮಾಡಿಬಿಟ್ರು. ಇನ್ನೂ ಅವ್ರ ಪಪ್ಪಂಗೆ ಐಸ್ ಕೊಡ್ಸೋ ತನಕ ಬಿಡಲಿಲ್ಲ. ನೆಕ್ಸ್ಟು ಐಸ್ ಕ್ರೀಮ್ ಪಾರ್ಲರಿಗೆ ಬಂದ್ವಿ. ತಗೋತಾ ಇದ್ದಾನೆ ಕೇಸರ್ ಬಾದಾಮ್ ಪಿಸ್ತಾ ಕುಲ್ಫಿ. ಅವಳಿಗೂ ಅದೇ ಕೊಡು. ನೀನು ತೋರಿಸು, ನಡೀರಿ. ಹಿಂಗೆ ಇನ್ನು ನೆಕ್ಸ್ಟು ನಾವು ಅಲ್ಲಿಂದ ಡಿ ಮಾರ್ಟಿಗೆ ಬಂದ್ವಿ. ಯಾಕಂದರೆ ನಂದೊಂದು ಸನ್ಸಿಲ್ಕ್ ಕಂಡೀಷ್ನರ್ ತೊಗೋಬೇಕಾಗಿತ್ತು. ಆದರೆ ನನಗೆ ಡಿ ಮಾರ್ಟಲ್ಲಿ ಕಂಡೀಷ್ನರ್ ಸಿಗಲೇ ಇಲ್ಲ. ನಮ್ಮ ಸೂರ್ಯಂದು ಅದೃಷ್ಟ ಅಂದರೆ ನೋಡಿ ಇದೆ ಅಂತ ಹೇಳ್ಬೋದು. ಅದೇನೋ ಅವನನ್ನೇ ಅದೃಷ್ಟ ಹುಡ್ಕೊಂಬರುತ್ತೋ ಅಥವಾ ಇವನು ಅದೃಷ್ಟ ಹುಡ್ಕೊಂಡು ಹೋಗ್ತಾನೋ ಗೊತ್ತಿಲ್ಲ. ಅವನಿಗೆ ಅಲ್ಲಿ ಹೋಗ್ತಿದ್ದಂಗೆ ಚಾಕ್ಲೇಟ್ ಕಣ್ಣಿಗೆ ಬಿತ್ತು. ಹೆಂಗೂ ಬರ್ತಡೇಗೆ ನಾವು ಇಲ್ಲೇ ಕಾಂಡಿಮೆಂಟ್ಸ್ ಇದೆ ನಮ್ಮನೆ ಹತ್ರ, ಅಲ್ಲಿ ಚಾಕ್ಲೇಟ್ ಕೊಡಿಸ್ತೀವಿ ಅಂದಿದ್ವಿ. ಅಲ್ಲಿ ಅವ್ನು ಚಾಕ್ಲೇಟ್ ನೋಡ್ತಿದ್ದಂಗೆ ಅಮ್ಮ ಚಾಕ್ಲೇಟು ಅಂಥೇಳಿ ಕೊಡ್ಸೋ ತನಕ ಬಿಡಲೇ ಇಲ್ಲ. ಕೊನೆಗೆ ಅವನಿಗೆ ಸ್ಕೂಲ್ಗೆ ಕೊಟ್ಟು ಕಳಿಸ್ಲಿಕ್ಕೆ ಮತ್ತು ಟೀಚರ್ಸಿಗೆ ಕೊಡೋಕ್ಕೆ, ಮಕ್ಳಿಗೆ ಕೊಡೋಕ್ಕೆ ಬೇಕಲ್ವಾ, ಅದನ್ನೆಲ್ಲ ನಾವು ತೊಗೊಂಡು ಬಂದ್ವಿ. ಪಾಪ ಕಾಲೆಲ್ಲ ನೋವಾಗ್ಬಿಟ್ಟಿತ್ತಂತ ಅವನಿಗೆ. ಅಮ್ಮ ಕಾಲು ನೋವು ಅಂತೇಳಿ ನೋಡ್ಬೋದು ಇಲ್ಲಿ ಕೂತ್ಕೊಂಡೇ ಬಿಟ್ಟಿದ್ದ ಅವನು ಪಾರ್ಕಿಂಗಿಗೆ ಹೋಗೋ ಜಾಗಕ್ಕೆದಲ್ಲಿ. ನನಗೆ ಇದು ನೋಡಿ ಒಂದು ಕಡೆ ನಗುನೂ ಬರ್ತಾಯಿತ್ತು, ಒಂದು ಕಡೆ ಪಾಪ ಅಂತಲೂ ಅನ್ನಿಸ್ತಾಯಿತ್ತು. ಅದನ್ನೆಲ್ಲ ಡಿಕ್ಕಿಗೆ ಹಾಕ್ಬಿಟ್ಟು ಅಲ್ಲಿಂದ ನಾವು ಹೊರಟ್ವಿ. ಇನ್ನು ಪಾರ್ಕಿಂಗಿಗೆ ನಾವು ಡಿಮಾರ್ಟಲ್ಲಿ ಶಾಪಿಂಗ್ ಮಾಡೋದ್ರಿಂದ ನಮಗೆ ಒಂದು 20% 30% ಆಫರ್ ಕೊಟ್ಟರು. 2 ಅವರ್ ಒಳಗೆ ನೀವು ಶಾಪಿಂಗ್ ಮಾಡ್ಕೊಂಡು ಹೋದರೆ ಪಾರ್ಕಿಂಗ್ ಫ್ರೀ ಇರುತ್ತೆ ಅಲ್ಲಿ GT ಮಾಲಲ್ಲಿ. ಅದೊಂದು ನಮಗೆ ಬೆನಿಫಿಟ್ ಆಯಿತು ಅಂತಲೇ ಹೇಳ್ಬೋದು. ನಾವು ಡಿಮಾರ್ಟಿಗೆ ಹೋಗೋ ಐಡಿಯಾ ಇರಲಿಲ್ಲ, ಆದ್ರೂ ನೋಡೋಣ ಅಂಥೇಳಿ ಹೋದ್ವಿ. ನಾನು ಅದೇ ಪರ್ಟಿಕ್ಯುಲರಾಗಿ ಕಂಡೀಷ್ನರ್ ತೊಗೊಳಕ್ಕೆ ಅಂತಲೇ ಹೋದೆ. ಆದರೆ ನನಗೆ ಕಂಡೀಷ್ನರ್ ಸಿಗಲಿಲ್ಲ. ನನ್ನ ಮಗನಿಗೆ ಏನಂತಾರಲ್ಲ ಅದೃಷ್ಟ ಅಂತ ಹೇಳಿದ್ನಲ್ಲ ಆಗಲೇ, ಅದೊಂದು ಅವನಿಗೆ ಚಾಕ್ಲೇಟು ಸಿಕ್ತು. ಅಲ್ಲಿಂದ ನಾವು ಹೊರಟ್ವಿ. ಟ್ರಾಫಿಕ್ ಏನು ಅಷ್ಟು ಇರಲಿಲ್ಲ ಅಂತಲೇ ಹೇಳ್ಬೋದು. ಇನ್ನು ನೋಡ್ಬೋದು ಇಲ್ಲಿ ದೇವಸ್ಥಾನ, ಅಂಗಾಳ ಪರಮೇಶ್ವರಿ ದೇವಸ್ಥಾನ. ಇದು ತುಂಬಾ ಚೆನ್ನಾಗಿದೆ. ನಾವು ಇಲ್ಲಿ ಸ್ವಲ್ಪ ಪಾರ್ಕಿಂಗ್ ಮಾಡಿಬಿಟ್ಟು ಒಳಗೆ ಹೋಗಿ ಬಂದ್ವಿ. ಒಳಗೆ ವಿಡಿಯೋ ಮಾಡಬೇಡಿ ಅಂದ್ರೆ. ಇದು ಅಂಗಾಳ ಪರಮೇಶ್ವರಿ ದೇವಸ್ಥಾನ, ಮಾಗಡಿ ರೋಡ್. ಇದು ಭಾರಿ ಪವರ್ಫುಲ್ ದೇವರು. ಇದು ಏನಾದ್ರು ಅಂದ್ಕೊಂಡ್ರೆ ಇದು ನೆರವೇರಿಸ್ತದೆ. ಇದು ದೇವಸ್ಥಾನಕ್ಕೆ ನಾವು ಈಗ ಹೋಗ್ಬಿಟ್ಟು ಮನೆಗೆ ಹೋಗ್ತಾ ಇದ್ದೀವಿ ಇವಾಗ. ಚೆನ್ನಾಗಿ ಹೋಗಿ ಬನ್ನಿ. ಭೀಮಾ ಫಿಲಮ್ ಲಾಸ್ಟ್ ಶೂಟಿಂಗು ಇದೇ ಜಾಗದಲ್ಲಿ ನಡೆದಿರೋದು. ಅಂಗಾಳ ಪರಮೇಶ್ವರಿ ದೇವಸ್ಥಾನ, ಮಾಗಡಿ ರೋಡ್. ರುಕ್ಮಿಣಿ ಪಾಂಡುರಂಗ ದೇವಸ್ಥಾನ ಇದು. ನಮ್ಮನೆ ಹತ್ರ ತುಂಬಾ ದೇವಸ್ಥಾನಗಳಿದ್ದಾವೆ. ಇನ್ನು ಇಷ್ಟೆಲ್ಲ ಶಾಪಿಂಗ್ ಮುಗಿಸ್ಕೊಂಡು ನಾವು ಮನೆಗೆ ಬಂದ್ವಿ. ಮನೆಗೆ ಬಂದ ತಕ್ಷಣ ನನ್ನ ಮಗ ಯಜಮಾನ ಆಗಿಬಿಟ್ಟಿದ್ದಾನೆ. ಈ ನಡುವೆ ಬ್ಯಾಗೆಲ್ಲ ಎತ್ತಿಡೋದಾಗಿರ್ಬೋದು, ಒಂದು ಸ್ವಲ್ಪ ಜವಾಬ್ದಾರಿ ತೊಗೋತಾನೆ ಈ ನಡುವೆ. ಮುಂಚಿನ ಥರ ಲೇಜಿತನ ಮಾಡಲ್ಲ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವು ಇವತ್ತು ಏನು ತಂದ್ವಿ ಅಂತ ಹೇಳ್ತಾ ಇದ್ದೀನಿ. ಪ್ಯಾಂಟ್ ತಗೊಂಡಿದ್ದಾನೆ, ಜಾಗರ್, ಹಾಗೆ ಇದೊಂದು ಶರ್ಟ್ಸ್ ತಗೊಂಡಿದ್ದಾನೆ, ಇನ್ನು ಇದೊಂದು ಪ್ಯಾಂಟ್ ತಗೊಂಡಿದ್ದಾನೆ.
ಇನ್ನು ಇದೊಂದು ಟೀ ಶರ್ಟ್ ತೊಗೊಂಡಿದ್ದಾನೆ, ನೋಡ್ಬೋದು. ಇದು ತುಂಬಾ ಚೆನ್ನಾಗಿದೆ ಟೀ ಶರ್ಟು. ಒಂದು ಸ್ವಲ್ಪ ಕಲರ್ ಇದ್ದಾನೆ, ಹಂಗಾಗಿ ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಈ ಟೀ ಶರ್ಟ್ ತೊಗೊಂಡಿದ್ದಾನೆ. ಇನ್ನು ಇದೊಂದು ಟೀ ಶರ್ಟ್ ತೊಗೊಂಡಿದ್ದಾನೆ. ಇನ್ನು ನಾಳೆ ಒಂದು ಬರ್ತ್ಡೇ ಇದೆ ಅಲ್ವಾ ಫ್ರೆಂಡ್ಸ್, ಹಂಗಾಗಿ ಸ್ವಲ್ಪ ಚಾಕ್ಲೇಟ್ಸ್ ಎಲ್ಲ ಒಂದು ಫ್ರೆಂಡ್ಸಿಗೆ ಕೊಡೋಕ್ಕೆ ಅಂತೇಳಿ ಇದೊಂದು ಚಾಕ್ಲೇಟ್ ತೊಗೊಂಡಿದ್ದಾನೆ. ಇದು ತುಂಬಾ ಇಷ್ಟಪಟ್ಟು ತೊಗೊಂಡಿದ್ದಾನೆ. ಅವನ ಹತ್ರ ಇಲ್ವಂತೆ ಈ ಕಲರು, ಹಂಗಾಗಿ ಅಮ್ಮ ನಾನು ಇದೊಂದು ತಗೋತೀನಿ ಅಂದ. ಇದೆಲ್ಲ ರೇಟು 179 ಇದೆ, ತುಂಬಾ ಚೀಪಾಗಿದೆ. ಜುಡಿಯೋದಲ್ಲಿ ನಾವು ಶಾಪಿಂಗ್ ಮಾಡಿದ್ದೀವತ್ತು. ಇನ್ನು ಮಾಮೂಲಿ ಚಾಕ್ಲೇಟ್ಸು, ಟೀಚರ್ಸಿಗೆ ಸ್ವಲ್ಪ ಚಾಕ್ಲೇಟ್ಸ್ ತೊಗೊಂಡಿದ್ದಾನೆ. ನಾನೊಂದು ಬ್ರಷ್ ತೊಗೊಂಡು ಬಂದೆ, ಬ್ರಷ್ ಇರಲಿಲ್ಲ. ಇದು ಯಾವುದೋ ಮಂಚು ಚಾಕ್ಲೇಟು. ಅವ್ರ ಟೀಚರ್ಸ್ ತುಂಬ ಜನ ಇದ್ದಾರಲ್ವಾ, ಎಲ್ರಿಗೂ ಕೊಡಲಿಕ್ಕೆ. ಫ್ರೆಂಡ್ಸ್ ಎಲ್ಲ ಇಲ್ಲಿ ಮನೆ ಹತ್ರನೂ ತುಂಬ ಮಕ್ಕಳುಗಳಿದ್ದಾರೆ ನಮ್ಮ ಮನೆ ಹತ್ರ, ಹಂಗಾಗಿ ಅವ್ರನ್ನೆಲ್ಲ ಕರಿಬೇಕಲ್ವಾ, ಹಾಗಾಗಿ ಚಾಕ್ಲೇಟ್ಸು ಸ್ವಲ್ಪ ಜಾಸ್ತಿನೇ ಇದೆ. ಇನ್ನು ಸ್ನಿಕ್ಕರ್ಸ್ ತೊಗೊಂಡಿದ್ದಾನೆ. ಸ್ನಿಕ್ಕರ್ಸ್. ಇನ್ನೊಂದು ಮಿಲ್ಕಿ ಬಾರ್ ತೊಗೊಂಡಿದ್ದಾನೆ. ಒಂದೇನೋ ಒಂದೇ ಇದೆ. ಇಲ್ಲೋದಿಲ್ಲ, ಮಿಲ್ಕಿ ಬಾರ್ 2 ತೊಗೊಂಡಿದ್ದಾನೆ, ಒಂದು ಖುಷಿಗೆ, ಒಂದು ಸೂರ್ಯನ್ಗೆ. ಇಲ್ಲಿಗೆ ಇಷ್ಟೇ ಇವತ್ತಿನ ಶಾಪಿಂಗು. ಇನ್ನು ನೆಕ್ಸ್ಟು ನಾನು ಸೂರ್ಯನ್ಗೆ ಕೇಕ್ ತರಬೇಕು. ಇನ್ನೇನು ತರಬೇಕು ಚಿನಿ? ಸ್ವಲ್ಪ ಏನು ಬಲೂನ್ಸ್ ಏನು ತಗೊಂಬರಲ್ಲ, ಯಾಕಂದರೆ ಅವ್ನು ಚಿಕ್ಕ ಮಗು ಅಲ್ಲ. ಅವನಿಗೆ ಇವಾಗ 11 ಇಯರ್ಸ್ ಬರ್ಡೇ ಇರೋದು ಒಂದು, ಹಾಗಾಗಿ ಅವ್ನ ಖುಷಿಗೋಸ್ಕರ ಒಂದು ಕೇಕ್ ಕಟ್ ಮಾಡ್ತಾ ಇದ್ದೀವಿ ಅಷ್ಟೇ. ಇನ್ನು ಸ್ಕೂಲಲ್ಲಿ ಕೊಡಲೇಬೇಕಲ್ವಾ, ಇನ್ನು ಚಾಕ್ಲೇಟ್ ಕೊಡಬೇಕು ಮಕ್ಕಳಿಗೆ. ಅದೇನೋ ಒಟ್ಟು ಬರ್ತ್ಡೇ ಸೆಲೆಬ್ರೇಷನ್ ಮಾಡೋದು ಅಂದರೆ ಒಂದು ವೀಕಿಂದಲೇ ಅವ್ರಿಗೆ ಫುಲ್ಲು ಎಂಜಾಯ್ಮೆಂಟ್ ಶುರು ಆಗಿಬಿಟ್ಟಿದೆ. ಅಮ್ಮ ನನ್ನ ಬರ್ತಡೇ ಅಂತ ಹೇಳ್ತಾನೆ ಇದ್ದಾನೆ. ಹಾಗಾಗಿ ಬರ್ತಡೇ ಮಾಡೋಣ, ಸಿಂಪಲಾಗೆ ಮನೆ ಮಟ್ಟಿಗೆ ಮಾತ್ರ ಒಂದು ಕೇಕ್ ಕಟ್ ಮಾಡಿಸ್ತೀನಿ. ಇಲ್ಲಿ ಸುತ್ತಮುತ್ತ ಇರೋ ಮಕ್ಕಳನ್ನ ಕರಿತಾ ಇದ್ದೀನಿ ಫ್ರೆಂಡ್ಸ್. ಇಷ್ಟು ಹೇಳ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು.